ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರಿಗೂ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ದೇವರು ನಮ್ಮನ್ನೆಲ್ಲರನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಪ್ರಿಯರೇ, ಕಳೆದ ದಿವಸ ಒಂದು ವಿಡಿಯೋ ಯೂಟ್ಯೂಬಿನ ಮೂಲಕವಾಗಿ ನಾವು ಅದನ್ನು ಪೋಸ್ಟ್ ಮಾಡಿದ್ದೇವೆ. ಅದು ಏನೆಂದರೆ, ನಾವು ಅಪೊಸ್ತಲರು ಕಲಿಸಿರುವಂತ ಉಪದೇಶವನ್ನು ಕಲಿಯುವುದಕ್ಕಾಗಿ ಈ ಸಮಯವನ್ನು ಬೆರಬಡಿಸಿದ್ದೇವೆ. ಅಪೊಸ್ತಲರ ಮೂಲಕವಾಗಿ ಲೋಕಕ್ಕೆ ಕೊಟ್ಟಂತ ಅಸ್ಥಿವಾರ ಉಪದೇಶಗಳಲ್ಲಿ ಒಂದನೇ ಉಪದೇಶವನ್ನ ನಾವು ಕಳೆದ ದಿವಸ ಕಲಿತಿದ್ದೇವೆ. ಆ ವಿಡಿಯೋ ಕಾಣದೇ ಇರುವವರು ನನ್ನ ಹಿಂದಿನ ವಿಡಿಯೋಗಳನ್ನ ನೋಡಿದರೆ ನಿಮಗೆ ಅದನ್ನ ಗೊತ್ತಾಗುತ್ತೇವೆ. ಸೊ ನಾವು ಲಾಸ್ಟ್ ದಿವಸ ವಿಡಿಯೋ ಹಾಕಿರುವುದು ರಕ್ಷಣೆ ಎಂಬುದಾಗಿರುವಂತ ವಿಷಯವನ್ನ ಕುರಿತಾಗಿತ್ತು. ರಕ್ಷಣೆ ಎಂಬುದಾಗಿರುವಂತ ವಿಷಯವನ್ನ ಕುರಿತು ಅದರಲ್ಲಿ ಕೆಲವೊಂದು ಕಾರ್ಯಗಳನ್ನ ನಾವು ಕಳೆದ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ. ಅದರಿಂದ ಆ ವಿಡಿಯೋ ಕಾಣದೇ ಇರುವವರು ದಯವಿಟ್ಟು ಆ ವಿಡಿಯೋವನ್ನು ನೋಡ್ರಿ, ಅದು ನಿಮಗೆ ಅನುಗ್ರಹವಾಗುತ್ತೇವೆ ಎಂಬುದಾಗಿ ನಾನು ನಂಬುತ್ತೇನೆ. ಇವತ್ತು ನಾವು ಚಿಂತಿಸುವಂಥದ್ದು ರಕ್ಷಣೆಯ ಬಾಕಿ ಭಾಗಗಳನ್ನ ಕುರಿತಾಗಿ ನಾವು ನಿಲ್ಲಿಸಿರುವಂತ ವಿಷಯದಿಂದ ನಮಗೆ ಕಂಟಿನ್ಯೂ ಆಗಿ ಶುರು ಮಾಡುವುದಕ್ಕಾಗಿ ನಾನು ಬಯಸುತ್ತೇನೆ. ವಿಶೇಷವಾಗಿ ನಾವು ಚಿಂತಿಸುವುದಕ್ಕೆ ನಾವು ಚಿಂತಿಸುತ್ತಾ ಇರುವಂತ ಆ ವಿಷಯವು, ಇವತ್ತಿನ ವಿಷಯವು ಏನೆಂದರೆ, ರಕ್ಷಣೆ ಹೇಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ, ಇಲ್ಲವಿದ್ರೆ ಪಾಪ ವಿಮೋಚನೆಯನ್ನು ಹೇಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಯಾಕಂದ್ರೆ ಕಳೆದ ದಿವಸ ವಿಡಿಯೋದಲ್ಲಿ ನಾವು ಚಿಂತಿಸಿದ್ದೇವೆ, ರಕ್ಷಣೆ ಏನೆಂದು ಅರಿಯಬೇಕಂದ್ರೆ, ಶಿಕ್ಷೆ ಏನೆಂದು ಅರಿಯಬೇಕಂದ್ರೆ ನಾವು ಚಿಂತಿಸಿದೆ. ಆ ಶಿಕ್ಷೆ ಏನೆಂದು ಅರಿಯಬೇಕಂದ್ರೆ ತಪ್ಪು ಏನೆಂದು ಅರಿಯಬೇಕಂತೆ. ತಪ್ಪಿಗೆ ತಾನೇ ಶಿಕ್ಷೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಅದರಿಂದ ತಪ್ಪು ಏನಂದ್ರೆ ಅರಿಯಬೇಕಂದ್ರೆ ನಾವು ತಪ್ಪು ಸ್ವಲ್ಪ ಸಮಯ ಚಿಂತಿಸಿದೆ. ಅದು ಏನಂದರೆ, ಮಾನವನ ಒಳಗೆ ತಪ್ಪು ಎಂದು ದೇವರು ಕಾಣುವುದು ಪಾಪವಾಗಿದೆ. ಪಾಪದ ಕಾರ್ಯಗಳು ಏನು ಎಂದರೆ, ಒಂದು ಮಾತಿನಲ್ಲಿ ಹೇಳಿದರೆ, ದೇವರು ಮಾಡಬಾರದೆಂದು ಹೇಳುವ ವಿಷಯಗಳು ನಾವು ಮಾಡುವುದು, ಮಾಡಬೇಕೆಂದು ಹೇಳುವಂತ ವಿಷಯಗಳು ನಾವು ಮಾಡದೇ ಇರುವುದು ದೇವರ ಮುಂದೆ ಪಾಪಕ್ಕೆ ಕಾರಣವಾಗುತ್ತೇವೆ. ಹಾಗಾದರೆ ಸಕಲ ಮಾನವನು ದೇವರ ಮುಂದೆ ಪಾಪ ಮಾಡಿರುವಂತ ಪಾಪಿಗಳಾಗಿದ್ದೇವೆ. ಇದು ನಾನೆಲ್ಲ ಹೇಳುತ್ತಾ ಇರುವುದು ದೇವರ ವಚನವನ್ನು ನಮಗೆ ತಿಳಿಸುತ್ತಾ ಇದೆ. ಈ ಕಾರ್ಯವನ್ನ ಕಳೆದ ದಿವಸ ನಾವು ಚಿಂತಿಸಿದ್ದೇವೆ. ಹಾಗಾದ್ರೆ ಇವತ್ತು ನಾವು ಚಿಂತಿಸುವುದಕ್ಕೆ ಹೋಗುವುದು, ಪಾಪದಿಂದ ಬಿಡುಗಡೆ ಹೇಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಇವತ್ತಿನ ಕಾಲದಲ್ಲಿ ಮನುಷ್ಯನು ಪಾಪ ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕೆ ಮನುಷ್ಯರು ಬೆಟ್ಟಗಳನ್ನ ಹತ್ತುತ್ತಾ ಇದೆ, ಗುಡ್ಡಗಳನ್ನ ಹತ್ತುತ್ತಾ ಇದೆ, ಅನೇಕ ಪುಣ್ಯ ಸ್ಥಳಗಳಲ್ಲಿ ಸಂಚರಿಸುತ್ತಾ ಇದೆ, ನೈವೇದ್ಯಗಳನ್ನು ಅರ್ಪಿಸುತ್ತಾ ಇದೆ, ಮತ್ತು ಯಜ್ಞಗಳು ಹೋಮಗಳನ್ನ ಮಾಡುತ್ತಾ ಇದೆ, ಅನ್ನದಾನಗಳನ್ನ ಮಾಡುತ್ತಾ ಇದೆ, ಹಣಕಾಸುಗಳು ಖರ್ಚು ಮಾಡುತ್ತಾ ಇದೆ, ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕಾಗಿ. ಆದರೆ ಈ ಕ್ರಿಯೆಗಳಿಂದ, ಈ ಕರ್ಮಗಳಿಂದ ಮನುಷ್ಯನ ಪಾಪವು ಕ್ಷಮಿಸಲಾರನು ಎಂಬುದಾಗಿ, ಇಲ್ಲ ಮನುಷ್ಯನ ಪಾಪವು ಹೋಗುವುದಿಲ್ಲ ಅಂದೇ ದೇವರ ವಚನ ನಮಗೆ ತಿಳಿಸುತ್ತಾ ಇದೆ. ಅದಕ್ಕೆ ಕಾರಣವು ದೇವರ ವಚನ ಹೇಳುತ್ತಾ ಇದೆ, ಮನುಷ್ಯನ ಒಳ್ಳೆಯ ಕ್ರಿಯೆಗಳು ದೇವರ ಮುಂದೆ ಕೊಳೆ ಆದಂತ ಬಟ್ಟೆಗೆ ಸಮವಾಗಿದೆ. ಇಲ್ಲ, ದೇವರ ಮುಂದೆ ಮನುಷ್ಯನ ಒಳ್ಳೆಯ ಕೆಲಸಗಳು ಅದು ಮನುಷ್ಯನ ಪಾಪಗಳನ್ನು ನಿವಾರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಉದಾಹರಣೆಗಾಗಿ ಹೇಳಿದರೆ, ಕೊಲೆ ಮಾಡಿದಂತ ಒಬ್ಬ ವ್ಯಕ್ತಿ ತಾನು ಮಾಡಿರುವಂತ ಕೊಲೆಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಇಲ್ಲ ಆ ತಪ್ಪಿನಿಂದ ಮೋಕ್ಷವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಅನ್ನದಾನ ಮಾಡುತ್ತಾ ಇದೆ, 10 ಜನರಿಗೆ ಆಹಾರವನ್ನು ಕೊಡುತ್ತಾ ಇದೆ, ಒಳ್ಳೆ ಕಾರ್ಯವನ್ನ ಮಾಡುತ್ತಾ ಇದೆ, ತನಗೆ ಸಿಕ್ಕುವಂತ ಹಣವನ್ನ ಬಡವರಿಗೆ ಖರ್ಚು ಮಾಡುತ್ತಾ ಇದೆ, ಅನೇಕರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುತ್ತಾ ಇದೆ. ಇಂಥ ಕಾರ್ಯಗಳೆಲ್ಲ ಮಾಡಿದರನ್ನು ಕೊಲೆ ಮಾಡಿದವನ
ಆ ಪಾಪವು ಅವನಿಂದ ಏನಾಗಲ್ಲ, ಬಿಟ್ಟು ಹೋಗುವುದಿಲ್ಲ. ಅದಕ್ಕೆ ದಂಡನೆ ಅನುಭವಿಸಬೇಕು. ಅದನ್ನ ಬಿಟ್ಟು ಬಿಡುವಂತ ಮನಸ್ಸು ಅವನಿಗುಂಡಾಗಬೇಕು. ಅದು ಮಾಡದಂತೆ, ಅದು ನಾವು ಆ ಬಿಟ್ಟು ಬಿಡದಂತೆ ಇರುವುದರಿಂದ ಏನೆಲ್ಲ ಒಳ್ಳೆಯ ಕಾರ್ಯ ಮಾಡಿದರನ್ನು ಅವನಿಗೆ ಒಂದು ಬಿಡುಗಡೆ ಆಗುವುದಕ್ಕೆ ಇಲ್ಲ, ಆ ಪಾಪದಿಂದ ಬಿಡುಗಡೆ ಆಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಹೇಗೆ ಪಾಪ ವಿಮೋಚನೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ? ಸೊ ನಾವು ಮಾಡುವಂತ ಒಳ್ಳೆಯ ಕೆಲಸಗಳಿಂದ ಮನುಷ್ಯನ ಪಾಪ ವಿಮೋಚನೆ ಆಗುವುದಿಲ್ಲ ಅಂತ ವಚನ ಹೇಳುತ್ತಾ ಇದೆ. ಅದರಿಂದ ಮನುಷ್ಯರಿಗೆ ಅವರಿಗೆ ಅವಶ್ಯಕತೆ ಉಳ್ಳಂತ ವಿಷಯವು ತಮ್ಮ ಜೀವಿತದಲ್ಲಿ ಉಂಟಾದಂತ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವುದಕ್ಕೆ ಏನೇನು ಮಾಡಬೇಕಾ ಅದನ್ನ ಮಾಡುವುದಕ್ಕೆ ಮನುಷ್ಯನು ಸಿದ್ಧವಾಗಿತ್ತಾ ಇದೆ. ಸೊ ಅನೇಕ ಮನುಷ್ಯರು ಅವರನ್ನ ಮೋಸತನಕ್ಕೆ ನಡೆಸುತ್ತಾ ಇದೆ. ಇದು ಮಾಡಿದರೆ ನಿನ್ನ ಪಾಪ ಕ್ಷಮಾಪಣೆ ಆಗುತ್ತದೆ, ಅದು ಮಾಡಿದರೆ ಪಾಪ ಕ್ಷಮಾಪಣೆ ಆಗುತ್ತದೆ, ಹಿಂಗ್ ಮಾಡಿದರೆ ಪಾಪ ಕ್ಷಮಾಪಣೆ ಆಗುತ್ತದೆ. ಮನುಷ್ಯರು ಅದನ್ನ ಕೇಳಿ ಅದಕ್ಕೋಸ್ಕರವಾಗಿ ಹಣಕಾಸು ಸಮಯವನ್ನ ಖರೀದಿ ಮಾಡುತ್ತಾ ಇದೆ. ಅದನ್ನು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇವತ್ತು ಈ ವಿಡಿಯೋವನ್ನು ಕೇಳುವಂತ ಪ್ರಿಯರೇ, ನಮ್ಮ ಪಾಪ ಕ್ಷಮಾಪಣೆ ಹೇಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ? ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವವನಿಗೆ ವಿಮೋಚನೆಯನ್ನು ಪಾಪದಿಂದ ವಿಮೋಚನೆ ಹೊಂದಿಕೊಳ್ಳುವವನಿಗೆ ರಕ್ಷಣೆ ಉಂಟಾಗುತ್ತೇವೆ. ಹಾಗಾದರೆ ನಿಮಗೆ ಅರಿಯುವುದಕ್ಕೋಸ್ಕರವಾಗಿ ನಾನು ಒಂದು ವಾಕ್ಯವನ್ನ ನಿಮ್ಮ ಮಧ್ಯದಲ್ಲಿ ಓದುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಅದು ಏನಂದರೆ, ಅಪೊಸ್ತಲನಾದಂತ ಪೌಲನು 1 ತಿಮೊಥೆಯೋಸನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯವಾಗಿದೆ. ಆ ವಾಕ್ಯದ ಪ್ರಾರಂಭದ ಭಾಗವನ್ನ ನಿಮಗೋಸ್ಕರವಾಗಿ ಓದುತ್ತೇನೆ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದೆನು ಎಂಬ ವಾಕ್ಯವು ನಂಬತಕ್ಕದಾಗಿದೆ ಎಂಬುದಾಗಿ ಪೌಲನು ಹೇಳುತ್ತಾ ಇದೆ. ಈ ವಾಕ್ಯ, ಈ ಪುಸ್ತಕ ಬರೆದಿರುವುದು ಪೌಲನಾಗಿದ್ದಾನೆ. ಅಪೊಸ್ತಲನಾದಂತ ಪೌಲನು ಈ ಭಾಗವನ್ನ ಬರೆಯುವಾಗ ಅದರ ಮೊದಲನೆಯ ಆ ವಾಕ್ಯದ 15ನೆಯ ವಾಕ್ಯದ ಫಸ್ಟ್ ಪಾರ್ಟ್, ಅದರ ಮೊದಲನೆಯ ಭಾಗದಲ್ಲಿ ಪೌಲನು ಹೇಳುತ್ತೆ, ಯೇಸು ಕ್ರಿಸ್ತನು ಪಾಪಿಗಳನ್ನ ರಕ್ಷಿಸುವುದಕ್ಕೆ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ ಹೇಳುತ್ತಾ ಇದೆ. ಹಾಗಾದರೆ ಮನುಷ್ಯನಿಗೆ ಮೋಕ್ಷವು ಸಿಕ್ಕುವುದಕ್ಕೆ, ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಳ್ಳುವುದಕ್ಕೂ ರಕ್ಷಣೆಯನ್ನ ಹೊಂದುವುದಕ್ಕೂ ಏಕ ಮಾರ್ಗವು ಯೇಸು ಕ್ರಿಸ್ತನನ್ನು ನಂಬುವುದಾಗಿದೆ. ಇದು ನಾನು ಹೇಳುತ್ತಾ ಇರುವುದಲ್ಲ, 1ನೇ ಶತಮಾನದಿಂದಲೇ ಅಪೊಸ್ತಲಗಳ ಮೂಲಕ ದೇವರು ಕಲಿಸಿರುವಂತ ವಿಷಯ. ಕೇವಲ 1ನೇ ಶತಮಾನದಿಂದ ಮಾತ್ರವಲ್ಲ, ಭೂಮಿ ಅಸ್ತಿವಾರ ಇಡುವುದಕ್ಕಿಂತ ಮುಂಚೆ ಸ್ವರ್ಗ ರಾಜ್ಯದಲ್ಲಿದ್ದಂತ ತೀರ್ಮಾನ ಕೂಡ ಆಗಿದೆ. ಆ ಭಾಗಕ್ಕೆಲ್ಲ ನಾನು ಹೋಗುವುದಕ್ಕೆ ಇಷ್ಟಪಡ್ತಾ ಇದ್ದ. ಸೊ ಅದನ್ನ ಆಮೇಲೆ ಮತ್ತೊಂದು ಸಮಯ ನಮಗೆ ಅದನ್ನ ಡಿಸ್ಕಸ್ ಮಾಡಿಕೊಳ್ಳೋಣ. ಆದರೆ ಪೌಲನು ಹೇಳುತ್ತಾ ಇದೆ, ಯೇಸು ಈ ಲೋಕಕ್ಕೆ ಬಂದ ಉದ್ದೇಶವು ಏನು ಎಂಬುದಾಗಿ ಕೃತ್ಯವಾಗಿ ಈ ವಾಕ್ಯದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಲೋಕದಲ್ಲಿ ಬಂದಿರುವುದು ಒಂದು ಮತ ಸ್ಥಾಪನೆ ಮಾಡುವುದಕ್ಕಾಗಿ ಅಲ್ಲ, ಕ್ರೈಸ್ತರಿಗೋಸ್ಕರವಾಗಿ ಅಲ್ಲ. ಯೇಸು ಕ್ರಿಸ್ತನು ಬಂದಿರುವುದು ಒಂದು ಪ್ರತ್ಯೇಕವಾದಂತ ಮತವು ಈ ಲೋಕದಲ್ಲಿ ಸ್ಥಾಪಿಸುವುದಕ್ಕಾಗಿಯೂ ಆ ಮತದ ಮುಖ್ಯ ಅಧ್ಯಕ್ಷನಾಗಿ ಇಟ್ಟುಕೊಂಡು ಕಾರ್ಯಗಳನ್ನ ಮಾಡುವುದಕ್ಕೂ ಅಲ್ಲ ಯೇಸು ಬಂದಿರುವುದು. ಯೇಸು ಬಂದ ಮುಖ್ಯ ಉದ್ದೇಶವು ಇಡೀ ಲೋಕದಲ್ಲಿ ಸಕಲ ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರವಾಗಿರುವಂತ ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಬಂದೆನು. ಹಾಗಾದ್ರೆ ಯೇಸು ಬಂದಿರುವ ಉದ್ದೇಶವು ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಇಷ್ಟವುಳ್ಳಂತ ಜನರನ್ನ ರಕ್ಷಿಸುವುದಕ್ಕಾಗಿಯೇ ಹೊರತು ಒಂದು ಮತ ಸ್ಥಾಪನೆ ಮಾಡಕ್ಕೆ ಯೇಸು ಬಂದಿಲ್ಲ. ಯೇಸು ಒಂದು ಮತ ಸ್ಥಾಪಕನೂ ಅಲ್ಲ.
ಯೇಸು ಒಬ್ಬ ಮತಸ್ಥಾಪಕನಾಗಿದ್ದರೆ ಇವತ್ತು ಆ ಮತದ ಹೆಸರಿನಲ್ಲಿ ಅನೇಕ ಹೋರಾಟಗಳನ್ನು ನಡೆಸಬೇಕಾಗಿ ಬರ್ತಾ ಇತ್ತು. ಆದರೆ ಯೇಸು ಒಂದು ಮತ ಸ್ಥಾಪಿಸಲಿಲ್ಲ, ಯೇಸು ಒಂದು ಮಾರ್ಗ ತೋರಿಸಿದನು. ಅದು ಏನಂದರೆ, ಮಾನವನ ಪಾಪಕ್ಕೆ ಪರಿಹಾರಕ್ಕಾಗಿ ಯೇಸುವಿನನ್ನು ನಂಬಿದರೆ ಅವನಿಗೆ ಪಾಪ ಕ್ಷಮಾಪಣೆ ಉಂಟಾಗುತ್ತೇವೆ. ಅದಕ್ಕೆ ಕಾರಣ ಸರ್ವಶಕ್ತನಾಗಿರುವಂತ ದೇವರು ಮನುಷ್ಯ ಅವತಾರವನ್ನು ತಾಳಿ ಮನುಷ್ಯನಾಗಿ ಲೋಕಕ್ಕೆ ಬಂದು ಮನುಷ್ಯನ ಪಾಪಗಳನ್ನ ಅವನ ಭುಜದ ಮೇಲೆ ಹೊತ್ತುಕೊಂಡು ಮನುಷ್ಯನಿಗೋಸ್ಕರವಾಗಿ ಶಿಲುಬೆಯ ಮರಣವನ್ನು ಹೊಂದಿ ಮನುಷ್ಯನಿಗೋಸ್ಕರವಾಗಿ ಹೂಣಲ್ಪಟ್ಟು ಮನುಷ್ಯನಿಗೋಸ್ಕರವಾಗಿ ಪುನರುತ್ಥಾನ ಹೊಂದಿದನು. ಯೇಸು ಈ ಲೋಕಕ್ಕೆ ಬಂದು ಈ ಕಷ್ಟಗಳನ್ನು ಅನುಭವಿಸಿ ಅವನು ಶಿಲುಬೆಯ ಮರಣವನ್ನು ಹೊಂದಿ ಅವನು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಬೇಕು ಎಂಬುದಾಗಿ ಆಮೇಲೆ ನಿರ್ಣಯಿಸಲ್ಪಟ್ಟಿರುವುದ ಕಾರಣ ಮಾನವನ ಪಾಪ ಕ್ಷಮಾಪಣೆಯು ರಕ್ಷಣೆಯನ್ನು ಕೊಡುವುದಕ್ಕಾಗಿದೆ. ಹಾಗಾದರೆ ಅಪೊಸ್ತಲನಾದ ಪೌಲನು ಆ ವಾಕ್ಯದ ಬಿ ಭಾಗದಲ್ಲಿ ಹೇಳುತ್ತಾ ಇದೆ, ಆ ಪಾಪಿಗಳಲ್ಲಿ ದೊಡ್ಡ ಪಾಪಿ ನಾನು ಎಂಬುದಾಗಿ ಪೌಲನು ಹೇಳುತ್ತಾ ಇದೆ. ಹಾಗಾದರೆ ಪೌಲನು ಅವನ್ ಸ್ವಯವಾಗಿ ಅವನ ಸ್ವಂತ ಹೃದಯದಿಂದ ಅವನು ಹೇಳುತ್ತಾ ಇದೆ, ಪಾಪಿಗಳಲ್ಲಿ ನಾನೊಬ್ಬ ದೊಡ್ಡ ಪಾಪಿ ಎಂಬುದಾಗಿ ಅವನು ಒಪ್ಪುತ್ತಾ ಇದೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಪಾಪ ಕ್ಷಮಾಪಣಕ್ಕಾಗಿ ₹1 ಖರ್ಚು ಇಲ್ಲದಂತೆ ನೀನ್ ಬೆಟ್ಟಗಳನ್ನು ಹತ್ತಬೇಕಾಗಿಲ್ಲ, ಗುಡ್ಡಗಳನ್ನು ಹತ್ತಬೇಕಾಗಿಲ್ಲ. ಯೇಸು ಕ್ರಿಸ್ತನನ್ನು ನಂಬುವಾಗ, ಕ್ರಿಸ್ತನ ಮುಂದೆ ನಿನ್ನ ಪಾಪಗಳನ್ನ ಒಪ್ಪುವಾಗ ನಿನಗೆ ರಕ್ಷಣೆ ಉಂಟಾಗುತ್ತೇವೆ. ಯೇಸು ಬಂದಂತ ಉದ್ದೇಶವು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿದೆ. ಸೊ ಬೇರೆ ಯಾವ ಉದ್ದೇಶಕ್ಕಾಗಿಯೂ ಯೇಸು ಬಂದಿರಲಿಲ್ಲ. ಯೇಸು ಬಂದಿರುವುದು ಸ್ವಂತವಾಗಿ ಒಂದು ಮತವನ್ನ ಸ್ಥಾಪಿಸಿ ಅದರ ಆಡಳಿತವನ್ನು ನಡೆಸುವುದಕ್ಕಾಗಿ ಅಲ್ಲ. 7 ಭೂಖಂಡಗಳಲ್ಲಿರುವ ಸಕಲ ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಯೇಸು ಒಬ್ಬನು ಬಲಿಯಾದನು ಎಂಬುದಾಗಿ. ಹಾಗಾದರೆ ನಮ್ಮೆಲ್ಲರಿಗೂ ನಾವೆಲ್ಲರೂ ಮಾಡಿರುವಂತ ಪಾಪಕ್ಕೆ ಪ್ರಾಶ್ಚಿತ್ತ ಎಂಬುದಾಗಿ, ಪರಿಹಾರ ಎಂಬುದಾಗಿ ಯೇಸು ಸತ್ತನು. ನಾನು ಸಾಯ್ಬೇಕಾದಂತ ಜಾಗದಲ್ಲಿ, ನಾನು ಹೂಣಲ್ಪಡಬೇಕಾದಂತ ಜಾಗದಲ್ಲಿ ನನ್ನ ಪಾಪಕ್ಕಾಗಿ, ನನ್ನ ರೋಷ, ನನ್ನ ತಪ್ಪುಗಳಿಗಾಗಿ ಯೇಸು ಶಿಲುಬೆಯ ಮರಣವನ್ನು ಹೊಂದಿದನೆಂದೇ ಒಬ್ಬ ಮನುಷ್ಯನು ಹೃದಯದಿಂದ ನಂಬುವಾಗ, ಹೃದಯದಿಂದ ನಂಬಿ ಅವನು ಬಾಯಿಂದ ಒಪ್ಪಿ ಅರಿಕೆ ಮಾಡುವಾಗ ಆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ಪಾಪ ಪರಿಹಾರಕ್ಕಾಗಿ ಬೆಟ್ಟಗಳು ಹತ್ತಿದರೆ ಪ್ರಯೋಜನವಿಲ್ಲ ಅಂದೆ ನಾನು ಫಸ್ಟ್ ಹೇಳುವಂತ ಕಾರಣವು ಏನಂತಾರೆ, ಬೆಟ್ಟಗಳು ಹತ್ತಿದರೆ ಆಗಲ್ಲ, ಕುತ್ಕೊಂಡಿರುವ ಜಾಗದಲ್ಲಿ 5 ಪೈಸೆ ಖರ್ಚು ಮಾಡದಂತೆ ಯೇಸು ನನ್ನ ಪಾಪವನ್ನು ಕ್ಷಮಿಸುವವನು, ಅದನ್ನ ತೊಳೆದು ನನ್ನನ್ನು ಶುದ್ಧೀಕರಿಸುವವನು, ಮಾತ್ರವಲ್ಲ ನನಗೆ ರಕ್ಷಣೆಯನ್ನು ಕೊಡುವವನು ಎಂಬುದಾಗಿ ನಾವು ನಂಬುವಾಗ ನಮ್ಮ ಪಾಪ ಕ್ಷಮಾಪಣೆ ಉಂಟಾಗುತ್ತೇವೆ, ನಮಗೆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೂ ಸಾಧ್ಯವಾಗುತ್ತದೆ. ಇದು ಮೊದಲನೆಯ ಕಾರ್ಯವಾಗಿದೆ. ಹಾಗಾದರೆ ಪಾಪ ಕ್ಷಮಾಪಣೆ ಹೊಂದದಂತೆ ನಮಗೆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬುದಾಗಿ. ಸ್ತೋತ್ರ, ನೀವು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೀರಿ ಎಂದು ನಂಬುತ್ತೇನೆ. ಹಾಗಾದರೆ ಪಾಪ ಕ್ಷಮಾಪಣೆ ಇಂಪಾರ್ಟೆಂಟ್ ಆಗಿದೆ. ರಕ್ಷಣೆಯನ್ನು ಹೊಂದುವುದಕ್ಕೆ ಇಂಪಾರ್ಟೆಂಟ್ ಪಾಪ ಕ್ಷಮಾಪಣೆಯಾಗಿದೆ. ಕ್ಷಮಾಪಣೆ ಹೊಂದಿದ ಮೇಲೆ ಇನ್ನು ಮುಂದೆ ಪಾಪವು ಮಾಡುವುದಿಲ್ಲ ಎಂಬುದಾಗಿರುವ ತೀರ್ಮಾನವು ನಮ್ಮೊಳಗೆ ಉಂಟಾಗಬೇಕು ಎಂಬುದಾಗಿ. ಯೇಸು ಕ್ರಿಸ್ತುವಿನ ಮೂಲಕವಾಗಿಯೇ ಮನುಷ್ಯರಿಗೆ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಬೇರೆ
ಯಾವುದರಿಂದ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಪೊಸ್ತಲರ ಕೃತ್ಯಗಳಲ್ಲಿ ಈ ತರವಾಗಿ ಒಂದು ವಾಕ್ಯ ಹೇಳುತ್ತಾ ಇದೆ. 4ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಬರಬೇಕಾದಂತ ರಕ್ಷಣೆ ಇನ್ನು ಯಾರೆಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ಕೊಡಲ್ಪಟ್ಟಿರುವಂತ ಬೇರೆ ಯಾವ ಹೆಸರುಗಳು ಇಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ಎಂಬುದಾಗಿರುವ ಏಕ ನಾಮದಿಂದ ಮಾತ್ರವೇ ಮನುಷ್ಯನ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ, ಅವನಿಗೆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಬೇರೆ ಯಾವ ಮಾರ್ಗವೂ ದೇವರಿಟ್ಟಲಿಲ್ಲ. ಹಾಗಾದರೆ ಕ್ರಿಸ್ತನನ್ನ ಅರಿಯುವುದು ಒಂದು ಮತ ಬದಲಾವಣೆ ಆಗುವುದಲ್ಲ, ಒಂದು ಮಾರ್ಗಕ್ಕೆ ನಾವು ಸೇರ್ಪಡುವುದು. ಅಂದರೆ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಯೇಸು ನಮ್ಮನ್ನು ಎಲ್ಲರನ್ನ ಕರೀತಾ ಇದೆ. ವಾಕ್ಯ ಹೇಳುತ್ತಾ ಇದೆ, ಅವರ ಲೋಕಕ್ಕೆ ಬಂದನು ಕ್ರೈಸ್ತರಿಗಾಗಿ ಬಂದು ಎಂಬುದಾಗಿ ಅಲ್ಲ, ಮತ್ತು ಇದರ ಆ ಮದಸ್ಥರಿಗಾಗಿ ಬಂದು ಎಂಬುದಾಗಿ ಅಲ್ಲ, ಸಕಲ ಪಾಪಿಗಳಿಗೋಸ್ಕರವಾಗಿ ಯೇಸು ಲೋಕಕ್ಕೆ ಬಂತು. ಪಾಪ ಇಲ್ಲದವರಿದ್ದರೆ ಅವರು ಯೇಸುವಿನನ್ನು ಅರಿಯಬೇಕೆಂದೇ ನಾನು ಹೇಳುತ್ತೇನೆ. ಆದರೆ ಯೇಸು ಬಂದಿರುವುದು ಸಕಲ ಪಾಪಿಗಳಿಗಾಗಿ, ಪಾಪ ಉಳ್ಳವನನ್ನು ರಕ್ಷಿಸುವುದಕ್ಕಾಗಿ ಯೇಸು ಬಂದಿದ್ದನು. ಹಾಗಾದರೆ ನನ್ನಲ್ಲಿ ನಿಮ್ಮಲ್ಲಿ ಪಾಪ ಉಂಟು ಎಂಬುದಾಗಿ ನಿಮ್ಮ ಮನಸ್ಸಾಕ್ಷಿ ನಿಮ್ಮೊಟ್ಟಿಗೆ ಮಾತನಾಡುವುದಾದರೆ ಆ ಪಾಪ ಕ್ಷಮಾಪಣೆಯನ್ನು ಹೊಂದುವುದಕ್ಕಾಗಿ ಯೇಸುವಿನ ಹತ್ತಿರಕ್ಕೆ ಬನ್ನಿರಿ ಎಂಬುದಾಗಿ. ಎರಡನೇದಾಗಿ ಆ ರಕ್ಷಣೆಯನ್ನ ಹೊಂದಬೇಕಂದರೆ ಎರಡನೇದು ಆಮೇಲೆ ಮನಂ ತಿರುಗುವವನಿಗೆ ರಕ್ಷಣೆ ಆಗಬೇಕು. ಎರಡನೇ ಕಾರ್ಯ ಮನ ತಿರುಗಬೇಕು, ದೇವರ ಕಡೆಗೆ ತಿರುಗಬೇಕು. ಬರೀ ಪಾಪ ಕ್ಷಮಾಪಣೆ ಹೊಂದುವುದು ಮಾತ್ರವಲ್ಲ, ನಾವು ಫಸ್ಟ್ ಕಲಿತಿದ ಹಾಗೆ ಮನ ತಿರುಗಬೇಕು. ಹಂಗಾದ್ರೆ ಮಾನಸಾಂತರ ಹೊಂದಿದವನಿಗೆ ರಕ್ಷಣೆ ಉಂಟಾಗುತ್ತೇವೆ. ಪಾಪ ಮೋಚನೆಯನ್ನು ಪಾಪ ವಿಮೋಚನೆಯನ್ನು ಹೊಂದಿದವನಿಗೆ ರಕ್ಷಣೆ ಉಂಟಾಗುತ್ತೇವೆ ಎಂದೇ ವಾಕ್ಯ ನಮಗೆ ತಿಳಿಸುತ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಾಕ್ಯವನ್ನ ನಾವು ಕಲಿಯುವಾಗ ಪಾಪ ಕ್ಷಮಾಪಣಕ್ಕಾಗಿ ದೇವರ ಕಡೆಗೆ ತಿರುಗಿರಿ, ರಕ್ಷಣೆಯನ್ನ ಹೊಂದಿರಿ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆದರೆ ಪಾಪ ಕ್ಷಮಾಪಣೆ ಹೊಂದಿದವನು ದೇವರ ಕಡೆಗೆ ತಿರುಗಿದವನಿಗೂ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಯೇಸು ಲೋಕಕ್ಕೆ ಅವತರಿಸಿದನು ಎಂಬುದಾಗಿ. ಮೂರನೇದಾಗಿರುವಂತ ವಿಷಯ ಕೇವಲ ಪಾಪ ಕ್ಷಮಾಪಣೆ ಮಾತ್ರವಲ್ಲ, ಆ ರಕ್ಷಣೆಯನ್ನ ಹೊಂದಿಕೊಳ್ಳುವುದಕ್ಕೆ ಪಾಪ ವಿಮೋಚನೆ ಮಾತ್ರವಲ್ಲ, ದೇವರ ಕಡೆಗೆ ತಿರುಗುವುದು ಮಾತ್ರವಲ್ಲ, ಮೂರನೇದಾಗಿ ಒಂದು ಕಾರ್ಯ ಕೂಡ ಮಾಡಬೇಕು. ಇನ್ನು ಮುಂದೆ ಪಾಪ ಮಾಡುವುದಿಲ್ಲ ಎಂಬುದಾಗಿರುವ ತೀರ್ಮಾನ ಕೂಡ ಬರಬೇಕು. ನಾನು ಒಬ್ಬ ಪಾಪಿ ಎಂದು ಒಪ್ಪಿದರೆ ಮಾತ್ರವಾಗುವುದಿಲ್ಲ, ನಾನು ದೇವರ ಕಡೆಗೆ ತಿರುಗಿದರೆ ಮಾತ್ರವಾಗುವುದಿಲ್ಲ. ಮತ್ತು ನಾವು ಮಾಡಬೇಕಾದಂತ ಕಾರ್ಯ, ನಾನೊಂದು ಪಾಪಿ ಎಂದು ಒಪ್ಪಬೇಕು, ನಾನು ದೇವರ ಕಡೆಗೆ ತಿರುಗಬೇಕು, ನಾನು ಮಾಡಿರುವಂತ ಪಾಪಗಳೆಲ್ಲ ಬಿಟ್ಟು ಬಿಡುತ್ತೇನೆಂದೇ ತೀರ್ಮಾನಿಸಬೇಕು. ಇನ್ನು ಮುಂದೆ ಯೇಸುವಿನನ್ನ ಸ್ವೀಕರಿಸಿದ ಮೇಲೆ ಯಾವ ಪಾಪಗಳು ಮಾಡದಂತೆ ಜೀವಿಸುವವನಿಗೆ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಯೇಸು ಕ್ರಿಸ್ತನನ್ನ ಸ್ವೀಕರಿಸಿಕೊಳ್ಳುವುದು ಹೇಗೆಂದರೆ, ಮೊದಲು ಪಾಪ ಕ್ಷಮಾಪಣೆ ಹೊಂದಬೇಕು, ದೇವರ ಕಡೆಗೆ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಬೇಕು. ಮೂರನೇದಾಗಿ ಪಾಪವು ಬಿಟ್ಟು ಬಿಡುತ್ತೇನೆಂದೇ ಕ್ರಿಸ್ತನಿಗೆ ಒಂದು ಒಪ್ಪಂದ ಮಾಡಬೇಕು, ಒಂದು ಪ್ರಾಮಿಸ್ ಮಾಡಬೇಕು. ನಾನು ಇನ್ಮೇಲೆ ಪಾಪವು ಮಾಡುವುದಿಲ್ಲ ಎಂದು ಪ್ರಾಮಿಸ್ ಮಾಡಬೇಕು. ಹಾಗೆ ಮಾಡುವವನಿಗೆ ಆ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನಾಲ್ಕನೇದಾಗಿ ಯೇಸು ಕ್ರಿಸ್ತುವಿನಲ್ಲಿ ನಂಬಿಕೆ ಇಡುವವರಿಗೆ ರಕ್ಷಣೆ ಉಂಟಾಗುತ್ತೇವೆ. ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24, 25, 26 ವಾಕ್ಯಗಳನ್ನು ಓದುವಾಗ, ಯೇಸು ಕ್ರಿಸ್ತುವಿನನ್ನು ನಂಬುವವನಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ದೇವರು ತನ್ನ ಪುತ್ರನನ್ನು ಲೋಕಕ್ಕೆ ಕಳಿಸಿದನು. ಹಾಗಾದರೆ ನಾನು ನಂಬುವು ಕೊಡಬೇಕು. ಕ್ರಿಸ್ತನಿಂದ ಮಾತ್ರವೇ ಆ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತುವಿನಿಂದ ಮಾತ್ರವೇ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ಪ್ರಿಯರೇ,
ನಾವು ಮೊದಲು ಕಲಿತಿರುವಂತ ವಿಷಯ, ತಪ್ಪು ಶಿಕ್ಷೆ ಏನು, ಯಾದಕ್ಕಾಗಿ ಶಿಕ್ಷೆ, ಆ ಶಿಕ್ಷೆಗೆ ತಕ್ಕಂತ ಕಾರಣ ಏನೆಂದರೆ ಪಾಪವೂ ಆಗಿದೆ. ಆ ಪಾಪದಿಂದ ಹೆಂಗೆ ಬಿಡುಗಡೆ ಹೊಂದಿಕೊಳ್ಳಬೇಕು ಎಂಬುದಾಗಿರೋ ವಿಷಯವನ್ನ ನಿಮಗೆ ತಿಳಿಸಿದ್ದೇವೆ. ಪಾಪವು ಬಿಡುಗಡೆ ಹೊಂದಿಕೊಳ್ಳದಿಂದ ಇದ್ದರೆ ಶಿಕ್ಷೆ ಏನೆಂದರೆ ಆ ರಕ್ಷಣೆ ನಮಗೆ ನಷ್ಟವಾಗುತ್ತೇವೆ, ನಿತ್ಯವಾದಂತ ದೇವರ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ, ದೈವಿಕ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ. ದೇವರು ಕೋಪವುಳ್ಳವನು ಕೂಡ ಆಗಿದೆ, ನೀತಿವಂತನಾದಂತ ದೇವರು, ಪ್ರೀತಿಸುವಂತ ದೇವರು ಕೂಡ ಆಗಿದೆ. ಕೇವಲ ದೇವರು ಪ್ರೀತಿಯನ್ನು ಮಾತ್ರ ಕೊಡುವವನಲ್ಲ, ದೇವರು ನೀತಿಯುಳ್ಳವನಾಗಿದ್ದಾನೆ. ಅದರಿಂದ ತಪ್ಪು ಕಂಡರೆ ಅವ ದಂಡಿಸುತ್ತಾನೆ. ಅದು ವಿವಿಧ ರೀತಿಗಳಲ್ಲಿ ದೇವರ ಕೋಪಗಳು ನಮಗೆ ಲೋಕದಲ್ಲಿ ಸಂಭವಿಸಿರುವುದು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಅದರಿಂದ ದೇವರು ಶಿಕ್ಷಿಸುವವನು ಆಗಿದೆ. ಈ ಲೋಕದಲ್ಲಿ ನಮ್ಮನ್ನು ಶಿಕ್ಷಿಸುತ್ತೇವೆ. ಆ ತಪ್ಪಿನಿಂದ ನಾವು ಮನಂ ತಿರುಗದಂತೆ ಇದ್ದರೆ ನಮ್ಮ ಆತ್ಮವನ್ನು ಕೂಡ ದಂಡನೆಗೆ ದೇವರು ಒಪ್ಪಿಸುತ್ತಾನೆ. ಅಂದರೆ ಆಮೇಲೆ ನಿತ್ಯ ದಂಡನೆ, ನಿತ್ಯವಾದಂತ ನರಕ, ಬೆಂಕಿ ಒಳಗಡೆ ಹೋಗಬೇಕಾಗಿ ಬರುತ್ತದೆ. ನರಕ ಮನುಷ್ಯನಿಗೆ ಕೊಡುವಂತ ಅಂತಿಮ ಶಿಕ್ಷಾ ನಿಯಮವಾಗಿದೆ. ಅದರಿಂದ ತಪ್ಪಿಸಿಕೊಳ್ಳಬೇಕೆಂದರೆ ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದುವುದಕ್ಕಾಗಿ ಏನೆಲ್ಲ ಮಾಡಬೇಕು? ಮೊದಲು ಮಾನಸಾಂತರ, ದೇವರ ಕಡೆಗೆ ತಿರುಗಬೇಕು. ಆಮೇಲೆ ಪಾಪಗಳನ್ನ ಒಪ್ಪಿ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡಬೇಕು. ಹಾಗೆ ಮಾಡಿದರೆ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಈ ಕಾರ್ಯವನ್ನ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಜಾಸ್ತಿ ವಿವರ್ತನೆಯಿಂದ ನಾನು ಅದನ್ನ ಹೇಳುವುದಕ್ಕೆ ನಮಗೆ ವಿಡಿಯೋ ತುಂಬಾ ಲೆಂತ್ ಆಗಿ ಹೋಗುತ್ತದೆ, ಉದ್ದವಾಗಿ ಹೋಗುತ್ತದೆ. ಅದರಿಂದ ಆಮೆ ಭಾಗವನ್ನ ಅಲ್ಲಿಗೆ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಹಾಗಾದರೆ ವಾಟ್ ಈಸ್ ಸಾಲ್ವೇಷನ್? ಏನಾಗಿದೆ ರಕ್ಷಣೆ? ಆಮೇಲೆ ರಕ್ಷಣೆ ಅಂದರೆ ಏನು? ಬೈಬಲ್, ದೇವರ ವಚನ ಅದಕ್ಕೆ ಏನು ಉತ್ತರವನ್ನು ಕೊಡುತ್ತಾ ಇದೆ? ಸಾಲ್ವೇಷನ್ಗೆ ಎರಡು ಪದಗಳು ಇಂಗ್ಲಿಷ್ ಮಾತಿನಲ್ಲಿ ನಾವು ನೋಡುತ್ತೇವೆ. ರಕ್ಷಣೆಗೆ ಎರಡು ಪದಗಳು, ಒಂದು ಸಾಲ್ವೇಷನ್ ಎಂಬುದಾಗಿ, ಇನ್ನೊಂದು ಸೇವ್ಡ್ ಎಂಬುದಾಗಿ. ಸೇವ್ ಎಂಬುದಾಗಿ ಎರಡಿಗೂ ಅರ್ಥ ಒಂದೇ ಆಗಿದೆ. ಸೇವ್ ಎಂಬುದಾಗಿ ಹೇಳಿದರೆ ರಕ್ಷಿಸುವುದು ಎಂಬುದಾಗಿಯೂ, ಸಾಲ್ವೇಷನ್ ಎಂಬುದಾಗಿ ಹೇಳಿದರೆ ರಕ್ಷಣೆ ಎಂಬುದಾಗಿಯೂ. ಉದಾಹರಣಕ್ಕೆ, ಅಪಘಾತದಲ್ಲಿ ಬಿದ್ದಂತ ಒಬ್ಬ ಮನುಷ್ಯನನ್ನ ರಕ್ಷಿಸುವುದಕ್ಕಾಗಿ ಒಬ್ಬನು ಅಲ್ಲಿಗೆ ಬಂತು. ಅವನನ್ನ ಕೈಗಳಲ್ಲಿ ಎತ್ತುಕೊಂಡು ಆಸ್ಪತ್ರೆಗೆ ಹೋಗಿ ಅವನಿಗೆ ಬೇಕಾದಂತ ಟ್ರೀಟ್ಮೆಂಟ್ಗಳನ್ನ ಕೊಟ್ಟು ಅವನ ಪ್ರಾಣವನ್ನ ಉಳಿಸುವುದು ಅಪಾಯದಿಂದ, ಅಂದರೆ ಆಯುಸ್ಸು ನಷ್ಟವಾಗಬೇಕಾದಂತ, ಸತ್ತು ಹೋಗಬೇಕಾದಂತ ಜಾಗದಿಂದ ಅವನನ್ನು ಬಿಡಿಸಿದನು ಎಂಬುದಾಗಿ ಆ ಒಂದು ಅರ್ಥವಾಗಿದೆ ಇಲ್ಲಿ ನಾವು ಉದ್ದೇಶಿಸುವುದಕ್ಕೆ ಉದಾಹರಣೆಯಾಗಿ ಹೇಳಿರುವುದು. ಅಪಘಾತದಲ್ಲಿ ಬಿದ್ದಂತ, ಪಾಪವು ಎಂಬುದಾಗಿರುವ ಮಹಾ ಅಪಘಾತದಲ್ಲಿ ಬಿದ್ದಂತ ರಕ್ಷಿಸುವುದಕ್ಕೆ ಯಾರು ಇಲ್ಲದೆ ಇರುವಂತ, ಯಾಕಂದ್ರೆ ಲೋಕದಲ್ಲಿರುವ ಸಕಲ ಮನುಷ್ಯನು ಪಾಪಿಗಳಾಗಿರುವುದರಿಂದ ಒಬ್ಬ ಪಾಪಿಗೆ ಇನ್ನೊಂದು ಪಾಪಿಯನ್ನ ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾನೊಬ್ಬ ದೊಡ್ಡ ಪಾಪಿ ಮತ್ತು ಇನ್ನೊಬ್ಬನನ್ನ ಹೇಗೆ ರಕ್ಷಿಸುವುದಕ್ಕೆ ಸಾಧ್ಯ? ಕೆಲವರೆಲ್ಲ ಇಳಿದು ಬಂದಿದೆ, ನಾನೇ ರಕ್ಷಿಸುವವನು, ನಾನೇ ಬಿಡುಗಡೆಯನ್ನು ಕೊಡುತ್ತೇನೆ, ನನ್ನ ಹತ್ತಿರಕ್ಕೆ ಬನ್ನಿರಿ ಎಂಬುದಾಗಿ ಎಲ್ಲ ಹೇಳುತ್ತೆ. ಆದರೆ ಮಾನವನನ್ನ ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ರಕ್ಷಿಸಬೇಕಂದರೆ ಪಾಪವಿಲ್ಲದೆ ಇರುವವನು ಒಬ್ಬನು ಮನುಷ್ಯನ ಹತ್ತಿರಕ್ಕೆ ಬರಬೇಕು. ಪಾಪ ಮಾಡಿರುವಂತ ನನ್ನನ್ನು ರಕ್ಷಿಸುವುದಕ್ಕೆ ಪಾಪವಿಲ್ಲದೆ ಇರುವಂತ ಒಬ್ಬನ ಹತ್ತಿರಕ್ಕೆ ಬರಬೇಕು. ಆ ಪಾಪವಿಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಯಾರೆಂದರೆ ಸರ್ವಶಕ್ತನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನು ನಮ್ಮ ಹತ್ತಿರಕ್ಕೆ ಬರುವುದಕ್ಕಾಗಿಯೇ ಅವನು ಮನುಷ್ಯ ಅವತಾರವನ್ನು ತಾಳಿರುವುದು. ಮನುಷ್ಯನಾಗಿ ಯೇಸು ಈ ಲೋಕಕ್ಕೆ ಬಂದಿರುವುದು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ
20ನೇ ವಾಕ್ಯದಲ್ಲಿ, ಆಮೇಲೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿಯೂ ನಾವು ಓದುವಾಗ, ಆಮೇಲೆ ಪಾಪವನ್ನು ಮನುಷ್ಯನ ಒಳಗೆ ಇಟ್ಟಿರುವುದರಿಂದ ಅದರಿಂದ ರಕ್ಷಿಸುವುದಕ್ಕೆ ಯೇಸು ತನ್ನ ಕರವನ್ನು ನೀಟ್ಟಿದೆನು ಎಂಬುದಾಗಿ. ಯೇಸು ಕ್ರಿಸ್ತುವಿನ ಮೂಲಕವಾಗಿಯೇ ನಮಗೆ ರಕ್ಷಣೆ ಪಡೆಯುವುದಕ್ಕೆ ಸಾಧ್ಯ. ಸೊ ಅದರಿಂದ ರಕ್ಷಣೆ ಯೇಸು ಕ್ರಿಸ್ತನು ಹೇಗೆ ಕೊಟ್ಟನು ಎಂಬುದಾಗಿ ಕೇಳಿದರೆ, ನನ್ನ ಜೀವದ ಪೂರ್ತಿ ಪಾಪದ ಸ್ವಭಾವದಲ್ಲಿ ನಡೆದಿರುವಂತ ನಾನು ದೇವರ ಕಡೆಗೆ ತಿರುಗುವಾಗ ನನಗೆ ಒಳಗೆ ಒಂದು ನಂಬಿಕೆ ಉಂಟಾಯಿತು. ನನ್ನ ಪಾಪಗಳೆಲ್ಲ ಯೇಸು ಅವನ ಕೈಗಳಲ್ಲಿ ಹೊತ್ತುಕೊಂಡಿದ್ದನು. ಒಂದು ಪಾಪವೂ ಮಾಡದೇ ಇರುವವನು, ಆಮೇಲೆ ಸ್ತೋತ್ರ, ವಾಕ್ಯವಿತರವಾಗಿ ಹೇಳುತ್ತಾ ಇದೆ, ಪಾಪ ಒಂದು ಬಿಟ್ಟು ಬಾಕಿ ಎಲ್ಲದರಲ್ಲಿಯೂ ಮನುಷ್ಯನಾಗಿ ಪರೀಕ್ಷಿಸಲ್ಪಟ್ಟವನು ಎಂಬುದಾಗಿ ಕ್ರಿಸ್ತನನ್ನ ಕುರಿತಾಗಿ ಹೇಳುತ್ತಾ ಇದೆ. ಹಾಗಾದ್ರೆ ಕ್ರಿಸ್ತನಲ್ಲಿ ಪಾಪವಿತ್ತಿಲ್ಲ. ಯೇಸು ಒಂದು ಪಾಪವೂ ಲೋಕಕ್ಕೆ ಮಾಡಲಿಲ್ಲ, ದೇವರಿಗೆ ಮಾಡಲಿಲ್ಲ, ಮನುಷ್ಯನಿಗೆ ಅವನ ರಕ್ತದಲ್ಲಿ ಪಾಪವಿತ್ತಿಲ್ಲ. ಆ ರಕ್ತದಲ್ಲಿ ಪಾಪವಿಲ್ಲದವನು ನನ್ನ ಪಾಪಗಳು ಅವನು ಹೊತ್ತಿದೆನು, ನನ್ನ ಪಾಪವು ಅವನು ಹೊತ್ತಿದೆನು, ನನ್ನ ಸಂಕಟಗಳು, ನನ್ನ ರೋಗಗಳು ಅವನು ಹೊತ್ತಿದನು. ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಅವನು ನಮ್ಮ ಪಾಪಗಳನ್ನ ಹೊತ್ತು ನಮ್ಮ ರೋಗಗಳನ್ನು ಅವನು ಹೊತ್ತಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಸೌಖ್ಯ ಉಂಟಾಯಿತು ಎಂಬುದಾಗಿ. ಇದು ನಾನು ನಂಬುವಾಗ, ಇದು ನಾನು ಅಂಗೀಕರಿಸುವಾಗ ನನ್ನ ಆತ್ಮನ, ನನ್ನ ಒಳಗೆ ನನಗೆ ಒಂದು ದೃಢ ನಿರ್ಣಯ ಉಂಟಾಗುತ್ತೇವೆ, ಏನು, ನಾನು ರಕ್ಷಣೆ ಹೊಂದಿದವನು ಎಂಬುದಾಗಿ. ಹಂಗೆ ಹೊಂದಿದವನು ನಂಬಿಕೆಯ ಮೂಲಕವಾಗಿ ಇದು ಸಾಧ್ಯವಾಗುತ್ತದೆ. ಕೇವಲ ವಿಶ್ವಾಸದ ಮೂಲಕ. ಅದು ಡೂಪ್ಲಿಕೇಟ್ ವಿಶ್ವಾಸವಲ್ಲ, ಒರಿಜಿನಲ್ ವಿಶ್ವಾಸ. ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವಂತ ಯಥಾರ್ಥ ವಿಶ್ವಾಸದ ಮೂಲಕ ನಿಮಗೆ ರಕ್ಷಣೆ ಉಂಟಾಗುವುದಕ್ಕೆ ಸಾಧ್ಯ. ಅಪೊಸ್ತಲನಾದ ಪೌಲನು ಹೀಗೆ, ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ಹೇಳುತ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಭರವಸವಿಡು, ಆಗ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವಿರಿ ಎಂಬುದಾಗಿ ಅವನು ಹೇಳುತ್ತಾ ಇದೆ. ಯೇಸು ಕ್ರಿಸ್ತನಲ್ಲಿ ಭರವಸೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ. ಕ್ರಿಸ್ತನಲ್ಲಿ ನಂಬಿಕೆ ಇಡುವವನು, ಕ್ರಿಸ್ತನು ನನ್ನ ಪಾಪ ತೊಳೆದಿದ್ದಾನೆ, ಅವನನ್ನು ನಾನು ಅಂಗೀಕರಿಸಿದ್ದೇನೆ, ಅವನ ನನ್ನನ್ನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನಂತೆ ಹೃದಯದಿಂದ ನಂಬಿಕೊಂಡ ಮೇಲೆ ಆ ನಂಬಿದವನು ಅವನ ಜೀವದ ಅವಸಾನ ವರೆ ನಂಬಿರುವಂತ ಮಾರ್ಗದಲ್ಲಿ ನಡೆಯುವಾಗ ಅವನ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಹಾಗಾದರೆ ಇತರವಾಗಿ ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ಸ್ತೋತ್ರ, ರಕ್ಷಣೆಯನ್ನ ಹೊಂದಿಕೊಳ್ಳುವಂತ ಮಾರ್ಗವು ಯಾವುದಾಗಿದೆ ಅದು ನಾನು ನಿಮಗೆ ತಿಳಿಸಿದೆ. ಆಮೇಲೆ ರಕ್ಷಣೆ ಹೊಂದಿಕೊಳ್ಳುವಂತ ಮಾರ್ಗವು ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ ಅದರ 10ನೇ ವಾಕ್ಯವನ್ನ ನಾವು ಓದುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9-10 ವಾಕ್ಯಗಳು, ಹಿಬ್ರಿದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯಗಳು. ಈ ವಾಕ್ಯಗಳೆಲ್ಲ ಆಧಾರವಾಗಿ ನಾವು ಕಲಿಯುವುದಾದರೆ ರಕ್ಷಣೆ ಹೊಂದಿಕೊಳ್ಳುವುದಕ್ಕಿರುವಂತ ಮಾರ್ಗವು ಕ್ರಿಸ್ತ ಯೇಸುವಿನ ಮಾರ್ಗವಾಗಿದೆ. ಕ್ರಿಸ್ತ ಯೇಸುವಿನ ಮಾರ್ಗವಾಗಿದೆ. ಹಾಗಾದರೆ ಪ್ರಿಯರೇ, ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇರೆ ಯಾವ ಮಾರ್ಗಗಳು ಇಲ್ಲ. ಒಂದೇ ಒಂದು ಮಾರ್ಗ, ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಸ್ವೀಕರಿಸಿರಿ, ಕ್ರಿಸ್ತನನ್ನು ಅಂಗೀಕರಿಸಿರಿ. ಇದಾಗಿದೆ ಅಪೊಸ್ತಲರು ಪ್ರಸಂಗ ಮಾಡಿರುವುದು. ಇವತ್ತಿನ ಕ್ರೈಸ್ತ ಸಭೆಗೆ ನಷ್ಟವಾದಂತ ಈ ಉಪದೇಶವು, ಯಾಕಂದರೆ ಒಂದು ವ್ಯಕ್ತಿ ದೇವರ ಕಡೆಗೆ ಬರುವುದಾದರೆ ಅವನ್ ಬರುವಂತ ಉದ್ದೇಶವು ಏನೆಂದು
ಆಮೇಲೆ ಅವನಿಗೆ ಮನೆ ಆಗಬೇಕು, ಹಣ ಆಗಬೇಕು, ಚೆನ್ನಾಗಿ ಜೀವನ ಮಾಡಬೇಕು, ಈ ಒಂದು ಉದ್ದೇಶಗಳಿಂದ ಹೊರತು ಮನುಷ್ಯನು ಯಥಾರ್ಥ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೂ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ ಮನುಷ್ಯನು ಇವಾಗ ದೇವರ ಕಡೆಗೆ ತಿರುಗುವುದು. ಆದರೆ ಹಂಗೆ ದೇವರ ಕಡೆಗೆ ತಿರುಗುವುದರಿಂದ ಪ್ರಯೋಜನ ಉಂಟಾಗುವುದಿಲ್ಲ. ಹಾಗಾದರೆ ಪ್ರಯೋಜನವಾಗಬೇಕಂದರೆ ನಿನ್ನ ಜೀವನದಲ್ಲಿ ಕ್ರಿಸ್ತನ ಜೊತೆ ನೀನು ಬಾಳಬೇಕಂದರೆ ಅಪೊಸ್ತಲರು ಕಲಿಸಿರುವಂತ ಉಪದೇಶವನ್ನು ಅನುಸರಿಸಿರಿ. ಅಪೊಸ್ತಲರು ಕಲಿಸಿರುವಂತ ಉಪದೇಶದ ಪ್ರಕಾರ, ದೇವರ ಸಭೆಗೆ ಕೊಟ್ಟಂತ ಉಪದೇಶದ ಪ್ರಕಾರ, ಜನರಿಗೆ ದೇವರು ಕೊಟ್ಟಂತ ಸತ್ಯವೇದ ವಚನದ ಉಪದೇಶದ ಪ್ರಕಾರ ನಡೆಯುವಂತ ಒಬ್ಬ ವ್ಯಕ್ತಿ, ಅವ ಯಾವ ವ್ಯಕ್ತಿ ಆಗಲಿ, ಯಾವ ಕುಲದಲ್ಲಿರುವವರಾಗಲಿ, ಗೋತ್ರದಲ್ಲಿರುವವರಾಗಲಿ, ಯಾವ ವಂಶಸ್ಥರಾಗಲಿ, ಅವನಿಗೆ ರಕ್ಷಣೆಯನ್ನು ಕೊಡುವುದು ದೇವರು ಕೊಟ್ಟಂತ ವಾಗ್ದಾನವಾಗಿದೆ. ಅದು ಇಂದವರಿಗೆ ಮಾತ್ರವಲ್ಲ, ಇಂದ ವ್ಯಕ್ತಿಗಳಿಗೆ ಮಾತ್ರವಲ್ಲ, ಈ ತರವಾಗಿ ಇರುವವರಿಗೆ ಮಾತ್ರ ಸಿಕ್ಕುವುದಲ್ಲ. ಅದು ಹಣ ಕೊಟ್ಟಿದ್ರೆ ಸಿಕ್ಕುವುದಿಲ್ಲ, ಅದು ನಮ್ಮ ಮನೆ ಖರ್ಚು ಮಾಡಿದರೆ ಸಿಕ್ಕುವುದಿಲ್ಲ, ಅದು ನಮ್ಮ ಜೀವನದ ಏನೆಲ್ಲ ಪ್ರಾಮುಖ್ಯತೆ ಉಳ್ಳಂತ ಕಾರ್ಯಗಳು ಕೊಟ್ಟಿದ್ರೆ ಸಿಕ್ಕುವುದಿಲ್ಲ. ಆದರೆ ಇದೆಲ್ಲ ಕೊಡಿರಿ, ನಿಮಗೆ ರಕ್ಷಣೆ ಕೊಡುತ್ತೇವೆ ಎಂದು ಹೇಳಿ ಅನೇಕರು ಜನರನ್ನ ಮೋಸತನದಲ್ಲಿ ನಡೆಸುವಾಗ, ಇವತ್ತು ಪ್ರಿಯರೇ, ನೀವು ಅರಿಯಬೇಕು, ರಕ್ಷಣೆ ಕೊಡುವುದಕ್ಕೆ, ರಕ್ಷಣೆಯನ್ನು ಹೊಂದುವುದಕ್ಕೆ, ರಕ್ಷಣೆಯನ್ನ ಆಮೇಲೆ ಸ್ವಾಯತ್ತಕ ಮಾಡಿಕೊಳ್ಳುವುದಕ್ಕೆ ಏಕ ಮಾರ್ಗ ಯೇಸುವಿನನ್ನು ನಂಬುವುದಾಗಿದೆ. ಕ್ರಿಸ್ತ ಯೇಸುವಿನನ್ನ ನಂಬುವಾಗ ಅವನಿಗೆ ರಕ್ಷಣೆ ಉಂಟಾಗುತ್ತೇವೆ. ಈ ಕಾರ್ಯವನ್ನು ನಿಮಗೆ ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಮತ್ತೊಂದು ವಿಷಯ ಕೂಡ, ರಕ್ಷಣೆಯನ್ನು ಕುರಿತಾಗಿರುವಂತ ಮತ್ತೊಂದು ವಿಷಯವನ್ನು ಕೂಡ ಚಿಂತಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಈ ರಕ್ಷಣೆಯು ಯೇಸು ಕ್ರಿಸ್ತುವಿನ ದಾನವಾಗಿದೆ ಎಂಬುದಾಗಿ ನಾವು ಮರೆಯಬಾರದು. ಈ ರಕ್ಷಣೆಯನ್ನ ಯೇಸು ಕ್ರಿಸ್ತುವಿನ ದಾನವಾಗಿದೆ. ಕ್ರಿಸ್ತ ಯೇಸು ನಮಗೆ ಕೊಡುವಂತ ಒಂದು ದಾನವಾಗಿದೆ. ಇಟ್ಸ್ ಎ ಗಿಫ್ಟ್ ಆಫ್ ಗಾಡ್ ಎಂಬುದಾಗಿ. ರಕ್ಷಣೆಯನ್ನು ಕೊಡುವುದು ದೇವರ ಗಿಫ್ಟ್ ಆಗಿದೆ, ದಾನವಾಗಿದೆ. ಅದಕ್ಕೆ ನಾವು ಏನು ಖರ್ಚು ಮಾಡಲಿಲ್ಲ, ನಾವೇನು ಕೊಟ್ಟಿರಲಿಲ್ಲ. ರಕ್ಷಣೆಯನ್ನು ಹೊಂದುವುದಕ್ಕೆ ಅವನ ಹತ್ತಿರಕ್ಕೆ ಬಂದಿದೆ. ಯೇಸುವಿನ ಹತ್ತಿರ ಬಂದಪ್ಪ, ನನಗೆ ರಕ್ಷಣೆಯನ್ನು ಕೊಡು ಎಂಬುದಾಗಿ ಬೇಡಿಕೊಂಡವನಿಗೆ ದೇವರು ದಾನವಾಗಿ ಕೊಟ್ಟಂತ ಒಂದು ಅನುಗ್ರಹವಾಗಿದೆ ರಕ್ಷಣೆ ಎಂಬುದಾಗಿ. ಅದು ಒಂದು ಗಿಫ್ಟ್ ಆಗಿದೆ, ಅದೊಂದು ಆಶೀರ್ವಾದವಾಗಿದೆ. ಹಾಗಾದರೆ ಪ್ರಶ್ನೆ, ರಕ್ಷಣೆ ಹೊಂದಿದವನ ರಕ್ಷಾ ನಿರ್ಣಯವನ್ನು ಹೊಂದಿದವನಿಗೆ ಅದು ನಷ್ಟವಾಗುತ್ತದ? ರಕ್ಷಣೆ ಮನುಷ್ಯನ ಜೀವಿತದಿಂದ ನಷ್ಟವಾಗುತ್ತದ? ಕೆಲವರು ಚಿಂತಿಸುವುದು, ಒಬ್ಬ ಮನುಷ್ಯನು ರಕ್ಷಣೆ ಹೊಂದಿದ ಮೇಲೆ ಅವನ ರಕ್ಷಣೆ ಏನಾಗುವುದಿಲ್ಲ, ಅವನಿಗೆ ನಷ್ಟವಾಗುವುದಿಲ್ಲ, ಖಂಡಿತವಾಗಿಯೂ ಅವನ ದೇವರ ರಾಜ್ಯದಲ್ಲಿ ಹೋಗುತ್ತೇನೆ ಎಂಬುದಾಗಿ ಕಲಿಸುವಂತವರಿದ್ದಾರೆ. ಆದರೆ ದೇವರ ವಚನ ಕೃತ್ಯವಾಗಿ ನಾವು ಕಲಿಯುವುದಾದರೆ, ರಕ್ಷಣೆ ಹೊಂದಿದವನ ರಕ್ಷಾ ನಿರ್ಣಯವನ್ನು ಹೊಂದಿದವನು ಅದು ಜೀವಿತದ ಮರಣದವರೆಗೂ ಕಾಪಾಡಿಕೊಳ್ಳಲಿಲ್ಲದರೆ, ಅಂದರೆ ಜೀವಿತದ ಅಂತ್ಯದವರೆಗೂ ಅದನ್ನ ಕಾಯ್ದುಕೊಂಡು ನಡೆಯಲಿಲ್ಲದೆ ಇದ್ದರೆ ಅವನ ರಕ್ಷಣೆ ಅವನಿಗೆ ನಷ್ಟವಾಗುತ್ತದೆ. ಅವ ದೇವರ ರಾಜ್ಯದಲ್ಲಿ ಹೋಗಲ್ಲ ಎಂಬುದಾಗಿ ವಚನ ನಮಗೆ ಅದನ್ನ ಕಲಿಸುತ್ತಾ ಇದೆ. ಹಾಗಾದರೆ ವಾಕ್ಯ ಹಿಂಗೆ, ಕ್ಯಾನ್ ಯು ಲೂಸ್ ಔಟ್ ಆನ್ ದಿ ಸಾಲ್ವೇಶನ್? ನಮ್ಮ ರಕ್ಷಣೆ ನಷ್ಟವಾಗುತ್ತದ? ಉತ್ತರ, ನಷ್ಟವಾಗುತ್ತದೆ. ರಕ್ಷಣೆ ನಷ್ಟವಾಗುತ್ತದೆ. ಅದು ಜವಾಬ್ದಾರಿಕೆಯಿಂದ ಉಪಯೋಗಿಸಿಕೊಳ್ಳಲಿಲ್ಲದರೆ, ಅದು ಕೃತ್ಯವಾಗಿ ಉಪಯೋಗಿಸದಂತೆ ಇದ್ದರೆ, ಒಂದು ಸರಿ ರಕ್ಷಣೆ ಹೊಂದಿದೆ ಎಂದು ಅಂದಿದರೆ ಮತ್ತು ಸತ್ತರೆ ಕರ್ತನ ಹತ್ರ ಹೋಗುತ್ತೇನೆ ಎಂಬುದಾಗಿ ಕಲಿಸುವವರಿದ್ದಾರೆ. ತಪ್ಪು ಕಲಿಸುವಿಕೆ, ಆ ಟೀಚಿಂಗ್ ತಪ್ಪಾಗಿದೆ ಎಂಬುದಾಗಿ. ರಕ್ಷಾ ನಿರ್ಣಯವನ್ನು ಹೊಂದಿದವನು ಪ್ರತಿದಿನವೂ ಅವನು ಪಾಪವುಳ್ಳವನಾಗಿ ಜೀವಿಸಬಾರದು. ಆ ರಕ್ಷಣೆಗಾಗಿ ಜೀವಿಸಬೇಕು. ಅದು ಪ್ರತಿದಿನವೂ ಅವನ ಹತೋಟಿಯಲ್ಲಿ ಇಟ್ಟುಕೊಂಡು ಜೀವಿಸುವವನಾಗಬೇಕು. ನಾನು ಒಮ್ಮೆ ಕ್ರಿಸ್ತನ ಹತ್ತಿರಕ್ಕೆ ಬಂತು, ನಾನು ಮಾನಸಾಂತರ ಹೊಂದಿದೆ,
ನಾನು ಪಾಪವನ್ನು ಬಿಟ್ಟು ಅರಿಕೆ ಮಾಡಿ ನಾನು ರಕ್ಷಣೆಯನ್ನು ಹೊಂದಿದೆ. ರಕ್ಷಣೆಯನ್ನು ಹೊಂದಿದಾದ್ಮೇಲೆ ನನ್ನ ಇಷ್ಟಕ್ಕೆ, ನನ್ನ ಬುದ್ಧಿಗೆ ತಕ್ಕಂತೆ, ನನ್ನ ಯೋಜನೆಗೆ ತಕ್ಕಂತೆ, ನನ್ನ ಮನಸ್ಸಿಗೆ ಬರುವ ಹಾಗೆ ನಡೆದರೆ, ಅದು ಬಿಬ್ಲಿಕಲ್ ಅಲ್ಲದೆ ಇದ್ದರೆ, ಅಂದರೆ ಬೈಬಲ್ ಪ್ರಕಾರವಾಗಿ ನಡೆಯದಂತೆ ಇದ್ದರೆ, ವಚನ ತಿಳಿಸುವ ರೀತಿಯಲ್ಲಿ ನಡೆಯದಂತೆ ಇದ್ದರೆ, ವಾಕ್ಯಕ್ಕೆ ಅನುಗುಣವಾಗಿ ನಡೆಯದಂತೆ ಇದ್ದರೆ, ವಚನಕ್ಕೆ ವಿಧೇಯರಾಗಿ ನಡೆಯದಂತೆ ಇದ್ದರೆ, ಖಂಡಿತ ನಿನ್ನ ರಕ್ಷಣೆ ನಷ್ಟವಾಗುತ್ತದೆ. ನಿನಗೆ ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯವೇ ಆಗುವುದಿಲ್ಲ ಎಂದು ವಚನ ನಮಗೆ ಕಲಿಸುತ್ತಾ ಇದೆ. ಹಾಗಾದರೆ ನೀವು ಚಿಂತಿಸಿರಿ, ಒಂದು ವಾಕ್ಯ ಆ ರಕ್ಷಣೆ ಹೊಂದಿದವನಾಗಿದೆ. ಈ ಒಂದು ಉದಾಹರಣೆ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಯೇಸು ಕ್ರಿಸ್ತುವಿನ ಶಿಷ್ಯರಲ್ಲಿದ್ದಂತ ಒಬ್ಬ ವ್ಯಕ್ತಿಯಾಗಿದೆ ಇಸ್ಕರಿಯಾತ್ ಯೂದನು ಎಂಬುದಾಗಿರುವಂತ ವ್ಯಕ್ತಿಯು. ಅವನು ಯೇಸುವಿನ ಜೊತೆ ಇರುವುದಕ್ಕೆ ಯೇಸು ಆಯ್ಕೆ ಮಾಡಿ ಆರಿಸಿಕೊಂಡವನಾಗಿದ್ದಾನೆ. ಹಾಗಾದರೆ ಅವನ ಜೀವಿತದ ಅಂತ್ಯವು ಏನಾಯಿತು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ನನ್ನ ಪ್ರಶ್ನೆ, ಯೇಸು ಕ್ರಿಸ್ತುವಿನ ಜೊತೆ ಯೇಸು ಪ್ರಾರ್ಥನೆ ಮಾಡಿ, ಯೇಸು ಒಂದು ರಾತ್ರಿ ಪೂರ್ತಿ ಪ್ರಾರ್ಥಿಸಿ ತನ್ನ ಜೊತೆ ಇರುವುದಕ್ಕೂ ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ದೇವರು ಆಯ್ಕೆ ಮಾಡಿ ತೆಗೆದುಕೊಂಡಂತ 12 ಮಂದಿ ಶಿಷ್ಯರುಗಳಲ್ಲಿ ಒಬ್ಬನಾಗಿದ್ದಾನೆ ಯೂದ ಇಸ್ಕರಿಯಾತ್. ಅವನ ಜೀವಿತದ ಅಂತ್ಯವೇನಾಯಿತು? ಯೇಸುವಿನ ಜೊತೆ ಕೊನೆಯವರೆಗೂ ಕರ್ತನ ಮೇಜಿನಲ್ಲಿ ಪಾಲುಗಾರಾದವನು. ಅವನ ರಕ್ಷಣೆ ನಷ್ಟವಾಯಿತು ಅವನಿಗೆ. ಯಾಕಂದ್ರೆ ಅವನು ದೇವರ ರಾಜ್ಯದಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ವಾಕ್ಯವಂಗೆ ಹೇಳುತ್ತಾ ಇದೆ. ಹಾಗಾದರೆ ಯೂದನು ನಿತ್ಯ ದಂಡನೆಗೆ ವಿಧೇಯನಾಗುವುದು ಹೊರತು ಅವನೇ ಮಾನಸಾಂತರ ಹೊಂದಿ ಅವನ ರಕ್ಷಣೆ ಹೊಂದಿದವನು, ಅವನ್ ಕ್ರಿಸ್ತುವಿನ ಶಿಷ್ಯನಾಗಿದ್ದವನು. ಆದರೆ ಜೀವಿತದ ಅಂತ್ಯದವರೆಗೂ ಯೇಸುವಿನ ಮಾರ್ಗದಲ್ಲಿ ನಿಲ್ಲುವುದಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಯೂದನ ಪತ್ರಿಕೆ 3ನೇ ವಾಕ್ಯದಲ್ಲಿ ಆ ರಕ್ಷಣೆ ನಷ್ಟವಾಗುತ್ತದೆಂದು ಹೇಳುತ್ತಾ ಇದೆ. ನಾನು ವಾಕ್ಯ ವ್ಯಕ್ತಿ ಓದದಂತೆ ಇರುವುದು ಸಮಯ ಮುಂದೆ ಹೋಗುತ್ತಾ ಅದರಿಂದ ಯೂದನ ಪತ್ರಿಕೆ 3ನೇ ವಾಕ್ಯದಲ್ಲಿ ಈ ತರವಾಗಿ ನಾವು ಓದುತ್ತೇವೆ, ಆ ರಕ್ಷಣೆ ನಮಗೆ ನಷ್ಟವಾಗುತ್ತದೆ. ಹೇಗೆಂದರೆ, ರಕ್ಷಣೆ ಹೊಂದಿದವನು ರಕ್ಷಣೆ ಹೊಂದಿರುವಂತ ಮಾರ್ಗದಲ್ಲಿ ನಡೆಯಬೇಕು. ಅದರಿಂದ ನಾವು ಕೆಲವೊಂದು ವ್ಯಕ್ತಿಗಳು ಈ ತರವಾಗಿ ಕಲಿಸುತ್ತೇವೆ, ನೀನ್ ರಕ್ಷಣೆ ಹೊಂದಿದವನಾದರೆ ಪರವಾಗಿಲ್ಲ, ಹೆಂಗ ಬೇಕಾದ್ರೆ ನಡೆಯಿರಿ, ಪರವಾಗಿಲ್ಲ, ನೀ ಸ್ವರ್ಗಕ್ಕೆ ಹೋಗುತ್ತಾನೆಂದೆ. ತಪ್ಪು ಟೀಚಿಂಗು. ರಕ್ಷಣೆ ನಮಗೆ ನಷ್ಟವಾಗುತ್ತದೆ. ಜೋತಾರಿಕೆಯಿಂದ ಉಪಯೋಗಿಸದಂತೆ ಇದ್ದರೆ ಅದು ಅಮೂಲ್ಯವಾದಂತ ನಿಧಿ ಎಂಬುದಾಗಿ ಎಣಿಸಿ ಜೀವಿತ ಅವಸಾನವರೆಗೂ ರಕ್ಷಾ ನಿರ್ಣಯವನ್ನು ಕಾಪಾಡಿಕೊಳ್ಳದಂತೆ ಇದ್ದರೆ, ಕ್ರಿಸ್ತನನ್ನು ನಂಬಿದಂತೆ ಹೇಳಿ ನೀನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಅದರಿಂದ ರಕ್ಷಣೆಯನ್ನು ನಮಗೆ ನಷ್ಟವಾಗುತ್ತದೆ. ನಷ್ಟವಾಗದಂತೆ ಇರುವುದಕ್ಕೆ ರಕ್ಷಾ ನಿರ್ಣಯವನ್ನು ಹೊಂದಿರುವಂತೆ ನಾವು ಅದು ಕೃತ್ಯವಾಗಿ ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ. ಹಾಗಾದರೆ ರಕ್ಷಣೆಯನ್ನು ಕೊಡುವಂತ ರಕ್ಷಕನು ಯಾರಾಗಿದ್ದಾನೆ? ಅದು ಯೇಸು ಕ್ರಿಸ್ತುವಿನ ಮೂಲಕವಾಗಿದೆ ರಕ್ಷಣೆ. ತಂದೆಯಾದ ದೇವರು ಇಟ್ಟಂತ ಮಾರ್ಗವು ಕ್ರಿಸ್ತ ಯೇಸುವಿನ ಮೂಲಕವಾಗಿದೆ ರಕ್ಷಣೆ. ಹಾಗಾದರೆ ರಕ್ಷಣೆ ಕೊಡುವುದಕ್ಕೆ ಯೋಗ್ಯನು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತುವಿನ ಜವಾಬ್ದಾರಿಕೆಯಾಗಿದೆ. ಯಾರೆಲ್ಲ ಯೇಸುವಿನ ಹತ್ತಿರಕ್ಕೆ ಬರುವುದು ಅವನಿಗೆ ರಕ್ಷಣೆಯನ್ನು ಕೊಟ್ಟು ತಂದೆಯ ಬಳಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು. ಹಾಗಾದರೆ ಕ್ರಿಸ್ತನ ಮಾರ್ಗದಲ್ಲಿ ಮರಣದವರೆಗೂ ನಿಲ್ಲದಂತೆ ಇದ್ದರೆ ಅವನಿಗೆ ರಕ್ಷಣೆಯನ್ನು ನಷ್ಟವಾಗುತ್ತೇವೆ. ಆ ರಕ್ಷಣೆಯನ್ನು ಕೊಡುವವನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ.
ಸೊ ಕೆಲವೊಂದು ಉದಾಹರಣೆಗಾಗಿ ನಮಗೆ ನಾನು ಕೆಲವೊಂದು ವಾಕ್ಯಗಳನ್ನು ಹೇಳುತ್ತೇನೆ. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 27ನೇ ವಾಕ್ಯವು, ನ್ಯಾಯಸ್ಥಾಪಕಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯವು, 15ನೇ ವಾಕ್ಯವು, 2 ಅರಸರುಗಳ ಪುಸ್ತಕ 13ನೇ ಅಧ್ಯಾಯ 5ನೇ ವಾಕ್ಯವು. ಈ ವಾಕ್ಯಗಳೆಲ್ಲವನ್ನ ನಾವು ಸ್ವಲ್ಪ ಕಲಿಯುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವಂತಹ ರಕ್ಷಣೆಯನ್ನ ನಷ್ಟಪಡಿಸುವುದಕ್ಕೂ ಸಾಧ್ಯವಾಗುತ್ತದೆ ಎಂದೇ ಹಳೆ ಒಡಂಬಡಿಕೆಯಲ್ಲಿಯೂ ನಮಗೆ ಸೂಚಕೆಯಾಗಿ ಒಂದು ಉದಾಹರಣೆಯಾಗಿ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಅದರಿಂದ ಯಾರು ಚಿಂತಿಸಬಾರದು. ಒಮ್ಮೆ ನಾನು ಕ್ರಿಸ್ತನನ್ನು ಅರಿತಿದೆ, ಇನ್ನು ನನ್ನ ಇಷ್ಟಕ್ಕೆ ನಡೆಯಬಹುದು, ನನ್ನ ಪಾಪಗಳೆಲ್ಲ ತೊಳೆಯಲ್ಪಟ್ಟಿದೆ, ನಾನು ಶುದ್ಧಿ ಉಳ್ಳವನಾಗಿದ್ದಾನೆ, ಇನ್ನು ನನಗೆ ನನ್ನ ಮನಸ್ಸಿಗೆ ತಕ್ಕಂತೆ ನಡೆಯಬಹುದು ಎಂಬುದಾಗಿ ಇಲ್ಲ. ರಕ್ಷಾ ನಿರ್ಣಯ ಹೊಂದಿದವನು ಅವನ ಜೀವಿತ ಅಂತ್ಯವರೆಗೂ ವಿಶುದ್ಧ ಸತ್ಯ ವೇದ ಪುಸ್ತಕವನ್ನು ಹೇಳುವ ಪ್ರಕಾರ ಜೀವಿಸಬೇಕು. ವಾಕ್ಯವನ್ನು ಅನುಸರಿಸದೆ, ಕ್ರಿಸ್ತನನ್ನು ಹಿಂಬಾಲಿಸದಂತೆ, ಕ್ರಿಸ್ತನ ಮಾರ್ಗದಲ್ಲಿ ನಡೆಯದಂತೆ, ಒಮ್ಮೆ ರಕ್ಷಣೆಯನ್ನು ಹೊಂದಿದೆ ಎಂದು ಅಂದ್ಬಿಟ್ಟು ಕೊನೆಯವರೆಗೂ ನಿನ್ನ ರಕ್ಷಣೆ ಆಗಬೇಕಂದ ಇಲ್ಲ. ಆ ಕೊನೆಯವರೆಗೂ ರಕ್ಷಣೆ ನಿರ್ಣಯವನ್ನು ಹೊಂದಿಕೊಳ್ಳಬೇಕಂದರೆ ನೀನು ಕೊನೆಯ ಮರಣದವರೆಗೂ ನಂಬಿಗಸ್ತನಾಗಿರು. ಅದರಿಂದ ಆ ಪ್ರಕಟಣೆ ಗ್ರಂಥದಲ್ಲಿ ಒಂದು ವಾಕ್ಯ ಇತರವಾಗಿ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಮರಣದವರೆಗೂ ನಂಬಿಗಸ್ತನಾಗಿರು, ಹಾಗೆ ಜೀವವೆಂಬ ಜಯಮಾಲೆಯನ್ನು ಹೊಂದುವಿರಿ ಎಂಬುದಾಗಿ. ಮರಣದವರೆಗೂ ನೀನು ನಂಬಿಗಸ್ತನಾಗಿದ್ದರೆ ಮಾತ್ರ ಜೀವ ಜಯಮಾಲೆ ಹೊಂದುವುದಕ್ಕೆ ಸಾಧ್ಯ. ಇವತ್ತು ರಕ್ಷಣೆ ಹೊಂದಿ ನಂಬಿಕಸ್ಥನಾಗಿತ್ತು, ರಕ್ಷಣೆ ಹೊಂದಿದೆ, ಇನ್ನು ನಾನು ರಕ್ಷಣೆ ಹೊಂದಿದೆ ಎಂದು ಅಂದ್ಬಿಟ್ಟು ಲೋಕದ ಆಶ್ರಯಕ್ಕೆ ದುರಾಸೆಗಳಿಗೆ ಒಳಪಟ್ಟಿದರೆ ನಿನ್ನ ರಕ್ಷಣೆ ನಷ್ಟವಾಗುತ್ತದೆ. ಹಾಗಾದರೆ ಒಂದು ಕಾರ್ಯ, ಆಮೇಲೆ ಹಾಗಾದ್ರೆ ನಿಮಗೆ ಅರ್ಥ ಆಯ್ತು, ರಕ್ಷಾ ನಷ್ಟವಾಗುತ್ತದಾ? ನಷ್ಟವಾಗುತ್ತದೆ. ಜವಾಬ್ದಾರಿಕೆಯಿಂದ ರಕ್ಷೆಯನ್ನು ಉಪಯೋಗಿಸಿಕೊಳ್ಳದಂತೆ ಇದ್ದರೆ ರಕ್ಷಣೆ ನಷ್ಟವಾಗುತ್ತದೆ. ಇನ್ನೊಂದು ವಿಷಯ, ಈ ಎಲ್ಲರಿಗೂ ರಕ್ಷಣೆಯನ್ನು ಇಟ್ಟಿದೆ ಎಂದೇ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದ್ರೆ ಒಂದು ಪ್ರಶ್ನೆ, ವಿಲ್ ಎವರಿ ಒನ್ ಬಿ ಸೇವ್ಡ್? ಎಲ್ಲರೂ ರಕ್ಷಣೆ ಹೊಂದುತ್ತೀರಾ? ಎಂದೊಂದು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಉತ್ತರವು ಎಲ್ಲರ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಿಲ್ಲ. ನೋ, ಸಮ್ ಪೀಪಲ್ ವಿಲ್ ನಾಟ್ ಬಿ ಸೇವ್ಡ್. ಕೆಲವರು ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಎಷ್ಟು ಸತ್ಯವನ್ನು ಕೇಳಿದರನು, ಸತ್ಯದ ಮಾರ್ಗವು ಎಷ್ಟು ಅವರ ಕಣ್ಣ ಮುಂದೆ ತೋರಿಸಿದರನು. ಅಪೊಸ್ತಲನಾದ ಪೌಲನು ಗೆಲಾತ್ಯ ಸಭೆಗೆ ಪತ್ರಿಕೆ ಬರೆಯುವಾಗ ಹಿಂಗೆ ಹೇಳುತ್ತೆ, ಯೇಸು ಕ್ರಿಸ್ತನನ್ನು ನಿಮ್ಮ ಕಣ್ಣು ಎದುರಿನಲ್ಲಿ ಬರೆದು ತೋರಿಸಿದಕ್ಕೂ ನಿಮ್ಮ ಕಣ್ಣುಗಳನ್ನು ಕುರುಡಾಗಿಟ್ಟಿದವನು ಯಾರು ಎಂಬುದ. ಹಂಗಾದರೆ ಕ್ರಿಸ್ತ ಯೇಸುವಿನ ರಕ್ಷಣೆಯ ನಿರ್ಣಯ ಪದ್ಧತಿಯನ್ನ ಕುರಿತಾಗಿ ಮನುಷ್ಯನಿಗೆ ಕೃತ್ಯವಾಗಿ ತಿಳಿಸಿದ ಮೇಲೆಯೂ ಅಂಗೀಕರಿಸದಂತೆ, ಅದಕ್ಕೆ ವಿಧೇಯರಾಗದಂತೆ ನಡೆಯುವಂತ ಕೆಲವೊಂದು ಜನ ಇದ್ದಾರೆ. ಅವರು ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಉದಾಹರಣೆ, ರಕ್ಷಾ ನಿರ್ಣಯದ ಪದ್ಧತಿ ಹಳೆ ಒಡಂಬಡಿಕೆಯಲ್ಲಿ ನೋಹನ ಕಾಲದಲ್ಲಿ ಒಂದು ಪ್ರಳಯ ಉಂಟಾಯಿತು ಎಂಬುದಾಗಿ ಚರಿತ್ರವು ದೇವರ ವಚನವು ನಮಗೆ ತಿಳಿಸುತ್ತಾ ಇದೆ. ನೋಹನ ಕಾಲದಲ್ಲಿ ಉಂಟಾದಂತ ಪ್ರಳಯದಿಂದ ನೋಹನು ಅವನ ಕುಟುಂಬವು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ದೇವರೊಂದು ನಾವೆ ಮಾಡುವುದಕ್ಕಾಗಿ ಹೇಳಿದೆ. ಆ ನಾವೆಯು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಎಂಬುದಾಗಿರುವಂತ ನಾವೆ. ಅದು ಭೌತಿಕವಾಗಿ ಆ ಒಂದು ಆರ್ಕ್, ಆ ಒಂದು ನಾವೆಯನ್ನ ನೋಹನ ಕೆಟ್ಟಿದರೆ ಆ ನಾವೇ ಹೋಲಿಸುವಂತ ಆತ್ಮಿಕ ಅರ್ಥವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಾಗಿದ್ದಾನೆ. ಆ ನಾವೇ ಒಳಗಡೆ ಸೇರಿರುವಂತ ನೋಹನು ಅವನ ಕುಟುಂಬವಾಗಿದೆ. ವಾಕ್ಯ ಹೇಳುತ್ತಾ ಇದೆ, 8 ಜನರು ಮನುಷ್ಯರು ಆ ನಾವೆ ಒಳಗಡೆ ಸೇರಿದೆ. ಹಾಗಾದರೆ ಈ ನಾವೆ ಒಳಗಡೆ ಸೇರಿದ ಆ 8 ಜನರಿಗೂ ಮತ್ತು ಕೆಲವೊಂದು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಮಾತ್ರ ಅವತ್ತುಂಟಾದಂತ ಪ್ರಳಯದಿಂದ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾದದ್ದು. ಅದು ಯೇಸು ಕ್ರಿಸ್ತನಿಗೆ ನೆರಳಾಗಿ
ಹಾಗಾದ್ರೆ ಈ ಕಾಲದಲ್ಲಿ ಒಂದು ನಾವೆಯನ್ನ ದೇವರು ಸಿದ್ಧಪಡಿಸಿದೆ. ಅದು ಬೇರೆ ಏನೂ ಅಲ್ಲ, ಯೇಸು ಕ್ರಿಸ್ತನು ಎಂಬುದಾಗಿರುವ ನಾವೆ. ಅದು ಕೇವಲ ಪ್ರತ್ಯೇಕ ಕುಲಕ್ಕೆ, ಪ್ರತ್ಯೇಕ ಗೋತ್ರಕ್ಕೆ, ಪ್ರತ್ಯೇಕ ವಂಶದವರಿಗೆ, ಪ್ರತ್ಯೇಕ ಜನಗಳಿಗೆ ಅಲ್ಲ, ಸಕಲ ಜನರಿಗೂ, ಲೋಕದಲ್ಲಿರುವಂತ ಸಾರ್ವಲೋಕ ಜನರಿಗೂ ರಕ್ಷಣೆಗಾಗಿ ಯೇಸು ಎಂಬುದಾಗಿರುವ ನಾವೆಯನ್ನ ದೇವರು ಸಿದ್ಧಪಡಿಸಿದ್ದಾನೆ. ಆದರೆ ಈ ನಾವೇ ಒಳಗಡೆ ಬರದೇ ಇರುವಂತ ಅನೇಕರುಂಟು. ಅವರೇನಾಗುತ್ತದೆ, ಆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕಾಗುವುದಿಲ್ಲ. ಸೊ ಈ ನೋಹನ ನಾವೇ ಒಳಗಡೆ ಸೇರದೇ ಇದ್ದಂತ ಜನರೆಲ್ಲ ಪ್ರಳಯದಲ್ಲಿ ನಾಶವಾಯಿತು. ಹಾಗಾದರೆ ಯೇಸು ಕ್ರಿಸ್ತನ ರಕ್ಷಕನಾಗಿ ಸ್ವೀಕರಿಸಿ ಮರಣದವರೆಗೂ ಕ್ರಿಸ್ತನ ನಾವೇ ಕ್ರಿಸ್ತನ ಜೊತೆ ನಿಲ್ಲುವಂತವನಿಗೆ ಮಾತ್ರವೇ ಆ ರಕ್ಷಣೆ ಪೂರ್ತಿಗೊಳಿಸುವುದಕ್ಕೆ ಸಾಧ್ಯ. ಹಾಗಾದರೆ ನನ್ನ ಮಾತುಗಳನ್ನ ನಾನು ಮುಕ್ತಾಯಗೊಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಎಲ್ಲರೂ ರಕ್ಷಣೆ ಹೊಂದುತ್ತೇನೆಂದ ನಂಬಿಕೆ ಇಡುವುದಕ್ಕಾದು ಸಾಧ್ಯತೆ ಇಲ್ಲ. ಆದರೆ ಕ್ರಿಸ್ತೇಶುವಿನ ಇಷ್ಟವು ಎಲ್ಲರೂ ರಕ್ಷಣೆ ಹೊಂದಬೇಕಂತೆ, ಎಲ್ಲರೂ ಮನ ತಿರುಗಬೇಕಂತೆ, ಎಲ್ಲರೂ ಪಾಪಗಳನ್ನ ಬಿಟ್ಟು ದೇವರ ಮಕ್ಕಳಾಗಬೇಕಂತೆ ದೇವರು ಇಷ್ಟಪಡುತ್ತಾ ಇದೆ. ಆದರೆ ಲೋಕದಲ್ಲಿ ಎಲ್ಲರೂ ದೇವರ ಕಡೆಗೆ ತಿರುಗುವುದಿಲ್ಲ. ಅವಿವಿಧೇಯತರಾದಂತ ಕೆಲವೊಂದು ಮಂದಿ ಜನರನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಅವರಿಗೆ ದೇವರ ರಾಜ್ಯದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಇಲ್ಲಿಗೆ ಈ ಭಾಗವನ್ನು ನಿಲ್ಲಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಸ್ವಲ್ಪ ಸಮಯ ಮುಂದೆ ಹೋಗಿದೆ. ಸೊ ರಕ್ಷಣೆಯನ್ನ ಕುರಿತಾಗಿ ಇಲ್ಲಿಗೆ ನಮಗೆ ನಿಲ್ಲಿಸೋಣ. ಹಾಗಾದರೆ ಅಪೊಸ್ತಲಗಳ ಉಪದೇಶವು 7 ಅಸ್ಥಿವಾರದ ಉಪದೇಶಗಳಲ್ಲಿ ಮೊದಲನೇ ಉಪದೇಶವಾಗಿದೆ ದೇವರ ಕಡೆಗೆ ತಿರುಗುವುದು, ಮಾನಸಾಂತರ, ಇಲ್ಲದಿದ್ದರೆ ರಿಪೆಂಟೆನ್ಸ್. ಎರಡನೇ ಉಪದೇಶವಾಗಿದೆ ರಕ್ಷಣೆಯನ್ನು ಹೊಂದಿರಿ, ರಕ್ಷಣೆಯನ್ನು ಹೊಂದಿರಿ ಎಂಬುದಾಗಿ. ಶಿಕ್ಷೆಯಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ರಕ್ಷಣೆ. ಏನಾಗಿದೆ ಶಿಕ್ಷೆ? ಪಾಪ ಮಾಡುವಂತ ಪ್ರತಿಯೊಬ್ಬನಿಗೂ ನರಕ ಶಿಕ್ಷೆಯನ್ನ, ನರಕ ದಂಡನೆಯನ್ನ ದೇವರಿಟ್ಟಿದ್ದಾನೆ. ನರಕದಿಂದ ತಪ್ಪಿಸುವುದಕ್ಕೆ ಆ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು. ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಏನ್ ಮಾಡಬೇಕು? ಕರ್ತನಾದ ಯೇಸು ಕ್ರಿಸ್ತನನ್ನ ಹೃದಯದಿಂದ ನಂಬಿ ಬಾಯಿಂದ ಹೇಳುವಾಗ, ಬಾಯಿಂದ ಅದನ್ನು ಅಂಗೀಕರಿಸಿ ಪ್ರಖ್ಯಾಪಿಸುವಾಗ ರಕ್ಷಣೆ ಹೊಂದಿಕೊಳ್ಳುತ್ತೇವೆ. ಆ ರಕ್ಷಾ ನಿರ್ಣಯವು ನಿನ್ನ ಮುಂದಿನ ಸ್ಟೆಪ್ಪಿಗೆ ನಿನ್ನ ನಡೆಸುತ್ತೇವೆ. ಅದರಿಂದ ಮಾನಸಾಂತರದಿಂದ ಮುಗಿದಿಲ್ಲ, ರಕ್ಷಣೆಯಿಂದ ಮುಗಿದಿಲ್ಲ. ಇನ್ನೂ ಇರುತ್ತದೆ 5 ವಿಧವಾದ ಉಪದೇಶಗಳು. ಈ 5 ವಿಧವಾದ ಉಪದೇಶಗಳು, ಟೋಟಲ್ 7 ಉಪದೇಶಗಳು ಕೃತ್ಯವಾಗಿ ಅನುಸರಿಸಿ ಮರಣದವರೆಗೆ ನಿಲ್ಲುವವನಿಗೆ ಯೇಸುವಿನ ಮೊದಲಗಿತಿ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಪ್ರಿಯರೇ, ಈ ಸಂದೇಶವನ್ನು ಕೇಳುವಂತ ನಿಮ್ಮನ್ನು ದೇವರೆಚ್ಚಾಗಿ ಆಶೀರ್ವದಿಸಲಿ, ದೇವರ ಅನುಗ್ರಹಿಸಲಿ ಎಂಬುದಾಗಿ ಹೇಳಿ ನನ್ನ ಈ ಚಿಕ್ಕ ಬೈಬಲ್ ಸ್ಟಡಿಯಿಂದ ನಾನು ಮುಕ್ತಾಯಗೊಳಿಸುವುದಕ್ಕೆ ಇಷ್ಟಪಡುತ್ತೇನೆ. ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಅದರ ಬೆಲ್ ಐಕನ್ ಕೂಡ ಸ್ವಲ್ಪ ಓನ್ ಮಾಡಿರಿ. ನಾನು ಹಾಕುವಂತ ವಿಡಿಯೋಸ್ಗಳೆಲ್ಲ ನಿಮಗೆ ಸಿಕ್ಕುವುದಕ್ಕೂ ನೀವು ಅದನ್ನು ನೋಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನ ಈ ತರವಾಗಿ ಯೂಟ್ಯೂಬಿನಲ್ಲಿ ಒಂದು ಕಾರ್ಯ ಉಂಟು ಎಂಬುದಾಗಿ ಹೇಳಿ ಅವರಿಗೂ ಕೂಡ ಅದನ್ನ ಕಳಿಸಿಕೊಳ್ಳಿರಿ, ಅವರು ಕೂಡ ಅದನ್ನು ನೋಡಲಿ. ಸೊ ಸಕಲ ಜನರು ಯೇಸುವಿನ ಪ್ರೀತಿಗೆ ಬರುವಂತೆ ದೇವರು ಸಹಾಯ ಮಾಡಲಿ. ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಸೊ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಇಷ್ಟು ಸಮಯ ನನ್ನ ಕ್ಲಾಸನ್ನ ನೀವು ಕೇಳ್ತಾ ಇದ್ದರು, ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.